ಬೃಂದಾವನ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟು ನಂತರ ತೆಲುಗು ಕಿರುತೆರೆಯಲ್ಲಿ ಜಯಂ ಆಗಿ ಆರ್ಭಟಿಸಿ ಈಗ ಅಗ್ನಿಸಾಕ್ಷಿಯ ಮೂಲಕ ವರ್ಷಿಣಿಯವರು ಮತ್ತೊಂದು ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳಿದೆ. ಸಾಕ್ಷಿ ಅಗ್ನಿ ಬಾಳಲ್ಲಿ ಯಾವ ರೀತಿಯಂತಹ ಬದಲಾವಣೆಯನ್ನು ತರ್ತಾರೆ ಮಾತನಾಡಿಸ್ತೋಗೋಣ. ಮೇಡಮ್, ಮೊದಲನೇದಾಗಿ ನಮಸ್ತೆ ಆ್ಯಂಡ್ ಮತ್ತೆ ಕನ್ನಡ ಕಿರುತೆರೆಗೆ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು. ಹೇಗಿದ್ದೀರಾ? ಏನೆಲ್ಲ ನಡೀತಾ ಇದೆ? ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸಲ್ಲಿ ಒಂದು ಕಡೆ ಕನ್ನಡ ಮತ್ತೊಂದು ಕಡೆ ತೆಲುಗು ಬ್ಯುಸಿ ಆಗಿಬಿಟ್ಟಿದ್ದೀರಾ. ಸೊ ಹೇಗೆ ಅನ್ನಿಸ್ತಿದೆ ಲೈಫ್ ಇಷ್ಟೊಂದು ಬ್ಯುಸಿಯೆಸ್ಟ್ ಸ್ಕೆಡ್ಯೂಲಲ್ಲಿರುವಂಥದ್ದು? ಖುಷಿ ಆಗ್ತಿದೆ ಸರ್. ಇವಾಗ ಆರ್ಟಿಸ್ಟ್ ಆದಮೇಲೆ ಬ್ಯುಸಿ ಇರಬೇಕು ಅಂತ ಎಲ್ಲರೂ ಬಯಸ್ತಾರೆ. ಸೊ ದೇವ್ರು ನನಗೆ ಅದನ್ನು ಕೊಟ್ಟಿದ್ದಾನೆ. ಖುಷಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಗ್ನಿಸಾಕ್ಷಿಯಲ್ಲಿ ಸಾಕ್ಷಿ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿ ಇತ್ತು ನಿಮ್ಮ ಮನಸ್ಸಲ್ಲಿ ಅಂತ? ಸಾಕ್ಷಿ ಅಂತ ಫಸ್ಟು ಅಗ್ನಿ ಸಾಕ್ಷಿಗೆ ಕಲರ್ಸಿಗೆ ಅಂದಾಗ ನನಗೆ ಸಖತ್ ಖುಷಿ ಆಯಿತು. ಲೈಕ್ ಕಲರ್ಸಲ್ಲಿ ಕೆಲಸ ಮಾಡಬೇಕು ಅಂದರೆ ಯಾರಿಗೆ ಇಷ್ಟ ಇರಲ್ಲ, ಯಾರಿಗೆ ಆಸೆ ಇರಲ್ಲ. ಸೊ ತುಂಬ ಖುಷಿಯಿಂದ ಒಪ್ಕೊಂಡಿದ್ದೀನಿ ಅಗ್ನಿ ಸಾಕ್ಷಿನ. ಮೇಡಮ್, ನಿಮ್ಮ ಏಜ್ ಎಷ್ಟು? 22 ಸರ್. 10th ಹುಡುಗಿ ಇದು, ಈಗ ತಾನೇ 10th ಪಾಸ್ ಔಟ್ ಆಗಿರೋಂಥವ್ರು ಇದ್ದೀರಾ? 22 ನಿಜನಾ? ನಿಜವಾಗ್ಲೂ 22. ಎಸ್ ಮ್ಯಾಮ್. ಯಾಕೆ ಈಗ ಅಗ್ನಿಸಾಕ್ಷಿ ಅನ್ನುವಂಥದ್ದು ಕೆಲವು ವರ್ಷಗಳ ಹಿಂದೆ ಬಂದಂತಹ ಒಂದು ಸೀರಿಯಲ್ಲು ಸಾಕಷ್ಟು ಕಲಾವಿದರ ಬಾಳಲ್ಲಿ ಒಂದು ಬದಲಾವಣೆಯನ್ನು ತಂದಿತ್ತು. ಈಗಲೂ ಕೂಡ ಅಗ್ನಿಸಾಕ್ಷಿ ಸೀರಿಯಲ್ನ ಮರೆಯೋದಕ್ಕೆ ಆಗಲ್ಲ. ಸೊ ನಿಮ್ಮ ಅಗ್ನಿಸಾಕ್ಷಿಯಲ್ಲಿ ಯಾವ ರೀತಿಯಂತಹ ಚಾಲೆಂಜಸ್ ಇದೆ, ಎಕ್ಸ್ಪೆಕ್ಟ್ ಮಾಡಬಹುದು ಆ ಥರದ ಒಂದು ಕ್ಯಾರೆಕ್ಟರೈಸೇಷನ್ಸ್ನ ಅಂತ? ಲೈಕ್ ತುಂಬ ಡಿಫ್ರೆನ್ಸ್ ಇದೆ ನಮ್ಮ ಲೈಕ್ ಅಗ್ನಿಸಾಕ್ಷಿ, ಹಳೆ ಅಗ್ನಿಸಾಕ್ಷಿಗಾಗಲಿ ಈಗಿರೋ ಅಗ್ನಿಸಾಕ್ಷಿಗಾಗಲಿ. ಸೊ ಆಲ್ಮೋಸ್ಟ್ ಕಂಪ್ಯಾರಿಸನ್ ಆಲ್ಮೋಸ್ಟ್ ಮಾಡ್ತಾರೆ ಎಲ್ಲರೂ, ಬಟ್ ಒಂದು ಪಾತ್ರನೂ ಸಿಮಿಲರ್ ಇಲ್ಲ. ಬಿಕಾಸ್ ನಾನು ಅಗ್ನಿಸಾಕ್ಷಿ ನೋಡಿರೋದ್ರಿಂದ ಹಳೆ ಅಗ್ನಿಸಾಕ್ಷಿನ ಯಾವುದೂ ಸಿಮಿಲರ್ ಇಲ್ಲ. ಆಲ್ಮೋಸ್ಟ್ ಬೇರೆ ಕ್ಯಾರೆಕ್ಟರ್ಸೇ ಬರೆದಿದ್ದಾರೆ. ಸೊ ನೋಡಬೇಕು ಲೈಕ್ ಆಡಿಯನ್ಸ್ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನಾನು ಕಾಯ್ತಾ ಇದ್ದೀನಿ. ಎಸ್. ಯಾವ ಸೀರಿಯಲ್ ಮೂಲಕ ನೀವು ಎಂಟ್ರಿ ಕೊಟ್ರಿ ಅನ್ನೋವಂಥದ್ದು? ಬಿಕಾಸ್ ಬೃಂದಾವನ ಅನ್ನೋವಂಥದ್ದು ಗೊತ್ತಿದೆ. ಸೊ ಈ ಸೀರಿಯಲ್ ನನಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯಾವತ್ತಾದರೂ ಅನಿಸಿದೆಯಾ ಅಂತ? ಇಲ್ಲ ಸರ್. ಆ ಥರ ಏನು ಅನ್ಸಿಲ್ಲ. ಓಕೆ. ಈಗ ಬಣ್ಣದ ಬದುಕಿಗೆ ಬರೋದಕ್ಕೆ ಇನ್ಸ್ಪಿರೇಷನ್ ಯಾರು ಆ್ಯಂಡ್ ಹಾಗೆಯೇ ಯಾವ ಏಜಲ್ಲಿ ನಿಮಗೆ ಈ ಥಾಟ್ ಬಂತು ಅಂತ? ಲೈಕ್ ನಾನು 16-17 ಇರುವಾಗ ಲೈಕ್ 10th ಆಗಿ ಜಸ್ಟ್ ಪಾಸ್ ಆಗಿರುವಾಗ ನನಗೆ ಲೈಕ್ ಈ ಇಂಡಸ್ಟ್ರಿಗೆ ಬರಬೇಕು, ಇದರಲ್ಲಿ ಏನಾದರೂ ಮಾಡಬೇಕು ಅಂತ ನನಗೆ ಆಸೆ ಆಯಿತು. ಬಿಕಾಸ್ ಕಾಲೇಜಲ್ಲಿ ಒನ್ಸ್ ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಮಾಡಲಿಂಗ್ ಮಾಡುವಾಗ ನಾನು ಇಂಡಸ್ಟ್ರಿಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಿ ಐ ಸ್ಟಾರ್ಟೆಡ್. ಆ್ಯಂಡ್ ನನಗೆ ಇನ್ಸ್ಪಿರೇಷನ್ ಅಂದರೆ ಇಟ್ಸ್ ಲೈಕ್ ರಚ್ಚು ಅಕ್ಕ, ರಚಿತಾರಾಮ್ ಮ್ಯಾಮ್. ಸೊ ಅವ್ರನ್ನ ನೋಡಿ ಬೆಳೆದಿರೋದ್ರಿಂದ ನನಗೂ ಲೈಕ್ ಅವ್ರ ಆ್ಯಕ್ಟಿಂಗ್ ಆಗಲಿ ಲೈಕ್ ತುಂಬ ಇಷ್ಟ. ಎಸ್. ಈ ಫ್ಯಾಮಿಲಿ ಸಪೋರ್ಟ್ ಅನ್ನುವಂಥದ್ದು ಹೆಂಗಿತ್ತು ಅಂತ? ನಂಗೆ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ನಾನು ಪ್ರತಿಯೊಂದು ಆಡಿಷನ್ಸ್ಗೆ ಲೈಕ್ ನಾನು ಆಲ್ಮೋಸ್ಟ್ ತುಂಬ ಆಡಿಷನ್ಸ್ ಕೊಟ್ಟಿದ್ದೀನಿ ಲೈಕ್ ಪಾಸ್ಟ್ 3 years ಬ್ಯಾಕಲ್ಲಿ. ನಾನು ಪ್ರತಿ ಆಡಿಷನ್ಸ್ಗೂ ನಮ್ಮ ಅಪ್ಪ ಅಮ್ಮ ಇಬ್ಬರು ಕರ್ಕೊಂಡು ಹೋಗ್ತಾರೆ. ಕೆಲವೊಮ್ಮೆ ಅಪ್ಪನೇ ನನ್ನನ್ನು ಒಬ್ಬರೇ ಲೈಕ್ ಆಲ್ಮೋಸ್ಟ್ ತಿಳ್ಕೊಂಡು ನನ್ನ ಆಡಿಷನ್ಸ್ ಎಲ್ಲಿದೆ ಅಂತ ಕರ್ಕೊಂಡು ಹೋಗಿರೋದು ನಮ್ಮ ಅಪ್ಪನೇ. ಸೊ ನನಗೆ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಎಸ್. ಫೈನಲ್ವರೆಗೂ ಹೋಗಿ ಕೈ ತಪ್ಪಿರುವಂಥ ಪ್ರಾಜೆಕ್ಟ್ ಯಾವುದಾದ್ರೂ ಇದೆಯಾ ಅಂತ? ಸರ್ ತುಂಬ ಇದೆ ಸರ್. ಆಲ್ಮೋಸ್ಟ್ 3 ಪ್ರಾಜೆಕ್ಟ್ಸ್ ಇದೆ ಕೈ ತಪ್ಪೋಗಿರೋದು. ಓಕೆ. ಈಗ ಆ ಸೀರಿಯಲ್ಗಳನ್ನು ನೋಡಿದಾಗ ಏನು ಅನಿಸುತ್ತೆ ನಿಮಗೆ ಅಂತ? ದೇವರು ನಮಗೋಸ್ಕರ ಯಾವುದೋ ದೊಡ್ಡದೇ ಬರೆದಿರ್ತಾನೆ. ಸೊ ನಾನು ಅವತ್ತೆಲ್ಲ ಬೇಜಾರು ಮಾಡ್ಕೊಂಡಿದ್ದೆ, ಬಟ್ ನನಗೆ ಅಂತ ಬೇರೆ ದೊಡ್ಡದೇ ಇತ್ತು ಅಂತ ಇವಾಗ ಗೊತ್ತಾಗ್ತಿದೆ. ನಿಮ್ಮ ಟೈಮ್ ಶೆಡ್ಯೂಲ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ? ಬಿಕಾಸ್ ಹೈದರಾಬಾದಲ್ಲೂ ಶೂಟ್ ಮಾಡ್ತಿರ್ತೀರಾ, ಇಲ್ಲೂ ಶೂಟ್ ಮಾಡ್ತಿರ್ತೀರಾ. ಸೊ ಹೆಂಗಿದೆ ಆ ಕಡೆ ಈ ಕಡೆ ಟ್ರಾವೆಲಿಂಗ್ ಅನ್ನುವಂಥದ್ದನ್ನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊತಿದ್ದೀರಾ ಅಂತ? ಸೊ ಆಲ್ಮೋಸ್ಟ್ ನಾನು 2nd and 4th ವೀಕ್ ಜಯಂ ಮಾಡ್ತೀನಿ ಅಲ್ಲಿ ಹೈದ್ರಾಬಾದಲ್ಲಿ. 1st and 3rd ವೀಕ್ ಇಲ್ಲಿ ಅಗ್ನಿಸಾಕ್ಷಿ ಮಾಡ್ತೀನಿ. ಸೊ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇವಾಗ ಐ ಆಮ್ ಯೂಸ್ ಟು ಇಟ್. ನಾನು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಸೊ ಟ್ರಾವೆಲ್ ಮಾಡ್ಕೊಂಬಂದು ಕೂಡ ನಾನು ಅಗ್ನಿಸಾಕ್ಷಿ ಮಾಡಿರೋದು ಉಂಟು. ಸೊ ಇಟ್ಸ್ ಓಕೆ, ನಾನು ಮಾಡ್ತಾಯಿದ್ದೀನಿ. ತೆಲುಗುವಲ್ಲಿ ಸಾಕಷ್ಟು ಜನ ಕನ್ನಡಿಗರೇ ಇರುವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ. ಅಲ್ಲಿ ಹೋಗಿ ನಮ್ಮ ಕನ್ನಡದ ಕಲಾವಿದರನ್ನು ನೋಡಿದಾಗ ನಿಮಗೆ ಯಾವ ರೀತಿ ಭಾವನೆಗಳು ಬಂತು ಅಂತ ಮನಸ್ಸಲ್ಲಿ? ನೀವು ಹೇಳ್ದಂಗೆ ಆಲ್ಮೋಸ್ಟ್ ಎಲ್ಲರೂ ನಾವೇ ಇದ್ದೀವಿ, ಕನ್ನಡದವರೇ ಇದ್ದೀವಿ ಅಲ್ಲಿ ಜೀ ತೆಲುಗಲ್ಲಿ ನಾನು ನೋಡಿರುವಾಗ. ಸೊ ತುಂಬ ಖುಷಿ ಇದೆ ದಟ್ ನಾವು ಅಲ್ಲಿ ಲೈಕ್ ಹೈದ್ರಾಬಾದ್ಗೆ ಹೋಗಿ ನಾವು ಕೆಲಸ ಮಾಡೋದು ಆ್ಯಂಡ್ ಇಟ್ಸ್ ಲೈಕ್ ಅವ್ರ ಭಾಷೆನ ನಾವು ಕಲ್ತ್ಕೊಂಡು ಮಾಡೋದು. ಇಟ್ಸ್ ನಾಟ್ ಈಸಿ, ಬಟ್ ಅಂಥ ಚಾಲೆಂಜ್ನ ತಗೊಂಡು ನಾವೆಲ್ಲರೂ ಮಾಡ್ತೀವಲ್ಲ. ಸೊ ಇಟ್ಸ್ ಲೈಕ್ ನೈಸ್. ಜೀ ತೆಲುಗು ಅನ್ನುವಂಥದ್ದು ಅಲ್ಲಿ ತುಂಬ ದೊಡ್ಡ ಮಟ್ಟದ ಚಾನಲ್ಲು. ಸೊ ಅಲ್ಲಿ ರೆಸ್ಪಾನ್ಸ್ ಎಲ್ಲ ಯಾವ ರೀತಿ ಇದೆ? ಅಭಿಮಾನಿಗಳು ಅಂತ ಸಿಕ್ಕಿದಾಗ ಅಥವಾ ಯಾವುದಾದ್ರೂ ಒಂದು ಈವೆಂಟ್ ಅಂತ ಮಾಡಿದಾಗ ಅಭಿಮಾನಿಗಳ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ ಅಂತ? ಅಲ್ಲಿ ತುಂಬ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್. ಇಟ್ಸ್ ಲೈಕ್ ಆಲ್ಮೋಸ್ಟ್ 1 year ಆಗಿದೆ ನನ್ನ ಜಯಂ ಸ್ಟಾರ್ಟ್ ಆಗಿ. ಎಪಿಸೋಡ್ಸ್ ಎಲ್ಲ ಆಲ್ಮೋಸ್ಟ್ 1 year ನಡೀತಿದೆ. ಸೊ ಅಲ್ಲಿ ಜಯಂಗೆ ಇರೋ ಫ್ಯಾನು ತುಂಬ ಚೆನ್ನಾಗಿದೆ. ಇಟ್ಸ್ ಲೈಕ್ ನಾವು ಎಲ್ಲೇ ಹೋದ್ರೂ ಬಂದು ಮಾತಾಡಿಸ್ತಾರೆ. ಲೈಕ್ ಮೊನ್ನೆನೂ ಅಷ್ಟೇ ನನಗೋಸ್ಕರ ಅವರು ನೀವು ಲೈಕ್ ಇವಾಗ ಹೊಸ್ದಾಗಿ ಲೈಕ್ ನಾನು ಬಂದಿರೋದ್ರಿಂದ ಹೈದ್ರಾಬಾದ್ಗೆ ಸೀರೆ ತಾಂಬೂಲ ಎಲ್ಲ ಕೊಡ್ತಾರೆ ಫ್ಯಾನ್ಸ್ ನನಗೆ. ಸೊ ಅಷ್ಟು ಹುಚ್ಚು ಫ್ಯಾನ್ಸ್ ಇದ್ದಾರೆ ನನಗಲ್ಲಿ. ನಂಗೆ ಖುಷಿ ಆಗುತ್ತೆ ಲೈಕ್ ಅವ್ರನ್ನೆಲ್ಲ ನೋಡಿದಾಗ. ಅಭಿಮಾನಿಗಳ ಪ್ರೀತಿಗೆ
ವರ್ಷಿಣಿ ಏನು ಹೇಳ್ತಾರೆ ಅಂತ? ಸರ್ ಅವ್ರ ಪ್ರೀತಿಗೆ ನಾವು ಏನೂ ಹೇಳೋಕ್ಕಾಗಲ್ಲ. ಲಾಸ್ಟಿಗೆ ನಾನು ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಲೈಕ್ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಅಷ್ಟೇ ನನಗೆ. ಸಿನಿಮಾದಲ್ಲಿ ಯಾವ ನಟರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥ ಆಸೆ ಇದೆ? ಬೇಸಿಕಲಿ ಯಾರ ಫ್ಯಾನ್ ವರ್ಷಿಣಿ ಅವರು ಅಂತ? ನಾನು ಸುದೀಪ್ ಸರ್ ಫ್ಯಾನ್ಸ್. ನಂಗೆ ಸುದೀಪ್ ಸರ್ ಜೊತೆ ಕೆಲಸ ಮಾಡಬೇಕು ಅನ್ನೋದು ಆಸೆ. ಎಸ್, ಸುದೀಪ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ಕಿದ್ರೆ ಯಾವ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ? ಸರ್ ಅವ್ರ ಜೊತೆ ಅವಕಾಶ ಸಿಕ್ಕಿದ್ರೇ ಸಾಕು. ಅದರಲ್ಲಿ ಕ್ಯಾರೆಕ್ಟರ್ ಯಾವುದು ಆ ಥರ ಇಲ್ಲ. ಲೈಕ್ ಸುದೀಪ್ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು. ಯಾಕೆ ಸುದೀಪ್ ಅವರೇ ಅಷ್ಟೊಂದು ಇಷ್ಟ ವರ್ಷಿಣಿ ಅವರಿಗೆ? ನನಗೆ ಚಿಕ್ಕ ವಯಸ್ಸಿಂದ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಇಷ್ಟ ಆಗುವಂಥ ಗುಣ ಯಾವುದು? ಅವ್ರ ಆ್ಯಟಿಟ್ಯೂಡ್, ಅವ್ರ ಸ್ಟೈಲ್, ಅವ್ರ ಡ್ರೆಸ್ಸಿಂಗ್ ಸೆನ್ಸ್, ಅವ್ರ ವಾಯ್ಸ್ ಏನು ಇಷ್ಟ ಆಗಲ್ಲ ಸರ್. ಎಸ್, ಈಗ 22 ಅಂತಂದರೆ ಐ ಥಿಂಕ್ ಅರ್ಲಿ ಅಂತ ಅನಿಸುತ್ತೆ, ಆದರೂ ಕೂಡ ಕೇಳ್ತಾ ಇದ್ದೀನಿ, ನಿಮಗೆ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಅಂತ? ನೀವು ಹೇಳಿದ್ರಲ್ಲ 22 ಅಷ್ಟೇ. ಈಗ ಜಸ್ಟ್ ಇಂಡಸ್ಟ್ರಿಗೆ ಬರ್ತಾ ಇದ್ದೀನಿ, ಈಗ ಜಸ್ಟ್ ನೋಡ್ತಾ ಇದ್ದೀನಿ ಎಲ್ಲನೂ. ಸೊ ಪ್ರಪೋಸಲ್ಸ್ ಅಂದರೆ ಇಟ್ಸ್ ಲೈಕ್ ನಾರ್ಮಲಾಗಿ ಅವರು ಇವರು ಬಂದು ಮಾತಾಡ್ಸೋದುಂಟು. ಅದು ಬಿಟ್ಟರೆ ಲೈಕ್ ಸೀರಿಯಸ್ ಆಗಿ ಪ್ರಪೋಸಲ್ ಎಲ್ಲ ಇಲ್ಲ, ಯಾವುದೂ ಇಲ್ಲ. ಸ್ಕೂಲ್ ಆರ್ ಕಾಲೇಜ್ ಡೇಸಲ್ಲಿ ಏನು ಬಂದಿಲ್ವಾ? ಅದು ನಾರ್ಮಲ್ ಸರ್, ಅದು ನಾರ್ಮಲಾಗಿ ಬರ್ತಾರೆ, ಇಟ್ಸ್ ಲೈಕ್ ಹೇಳ್ತಾರೆ ಹೋಗ್ತಾರೆ, ಅದಷ್ಟು ಸೀರಿಯಸ್ ಆಗಿ ಏನಿಲ್ಲ. ಅಂದರೆ ನೀವು ಸೀರಿಯಸ್ ಆಗಿ ತೊಗೊಂಡಿಲ್ವಾ? ತಗೊಂಡಿಲ್ಲ ಸರ್. ಕ್ರೇಜಿಯೆಸ್ಟ್ ಪ್ರಪೋಸಲ್ಸ್ ಅಂತಂದು ಯಾವ್ದಾದ್ರು ಇದೆಯಾ ಅಂತ? ಯಾವುದೂ ಬಂದಿಲ್ಲ ಸರ್. ಈ ರಕ್ತದಲ್ಲಿ ಬರೆಯುವಂಥದ್ದು, ಲೆಟ್ರ್ ಬರ್ಕೊಡೋದು, ಅಥವಾ ಮಂಡಿ ಊರು ಬಿಟ್ಟು ಪ್ರಪೋಸ್ ಮಾಡುವಂಥದ್ದು, ಆ ಥರ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಒಂದಷ್ಟು ಕವನ ಕವಿತೆಗಳು ಅಥವಾ ಹಾಡುಗಳ ಮೂಲಕ ಆ ಥರ ಏನಾದ್ರು ಬಂದಿದೆಯಾ? ಇನ್ಸ್ಟಾಗ್ರಾಮಲ್ಲಿ ಬರ್ತಾನೆ ಇರುತ್ತೆ, ಅದು ಬಿಟ್ಟರೆ ರಕ್ತ ಆ ಥರ ಎಲ್ಲ ಯಾವುದೂ ಇಲ್ಲ ಸರ್. ನಿಮ್ಗೆ ಏನಾದರೂ ಡ್ರೀಮ್ಸ್ ಏನಾದ್ರು ಇದೆಯಾ? ಒಂದಷ್ಟು ಇದೇ ಥರನೇ ಪ್ರಪೋಸ್ ಮಾಡಬೇಕು ನಮ್ಮ ಹುಡುಗ ಹಂಗೆ ಹಿಂಗೆ ಅಂತ? ಇಲ್ಲ ಸರ್, ಆ ಥರ ಡ್ರೀಮ್ಸ್ ಎಲ್ಲ ಏನಿಲ್ಲ. ಸದ್ಯಕ್ಕೆ 2 ಪ್ರಾಜೆಕ್ಟ್ನ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ನನಗೆ ದೇವ್ರು ಕೊಟ್ಟರೆ ಸಾಕು ಅಷ್ಟೇ. ಎಸ್, ನಿಮ್ಮ ಹುಡುಗನಿಗೆ ಏನು ಕ್ವಾಲಿಟೀಸ್ ಇರಬೇಕು? ಹುಡ್ಗ ಅಂದರೆ ಇಟ್ಸ್ ಲೈಕ್ ಫಸ್ಟ್ ಲೈಕ್ ಬಿಹೇವಿಯರ್ ಚೆನ್ನಾಗಿರಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ಅಷ್ಟೇ. ಸಿಂಪಲ್ ಆಗಿದ್ರೆ ಸಾಕು. ಲವ್ ಮ್ಯಾರೇಜ್ ಆಗ್ತಾರ ವರ್ಷಿಣಿ ಅವರು, ಅರೇಂಜ್ ಮ್ಯಾರೇಜ್ ಆಗ್ತಾರ? ನೋಡಬೇಕು ಸರ್, ಡಿಪೆಂಡ್. ಸದ್ಯಕ್ಕೆ ಯಾವ ಪ್ಲ್ಯಾನ್ಸು ಇಲ್ಲ ನನಗೆ. ಲೈಕ್ ಫ್ಲೋ ಹೇಗೆ ಹೋಗುತ್ತೋ ಹಾಗೆ ಯಾರಾದರೂ ಲೈಕ್. ಎಸ್, ಸುದೀಪ್ ಸರ್ ಅಂತ ಹೇಳಿದ್ರೆ ಇಷ್ಟ ಅಂತ ಹೇಳ್ಬಿಟ್ಟು, ಸುದೀಪ್ ಸರ್ ಆ್ಯಕ್ಟ್ ಮಾಡಿರುವಂಥ ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದು ಸಿನಿಮಾವನ್ನು ಮತ್ತೆ ನೀವು ಹೀರೋಯಿನ್ ಆಗಿ ನಟಿಸಬಹುದು ಅನ್ನೋದಾದರೆ ಯಾವ ಸಿನಿಮಾ ಚೂಸ್ ಮಾಡ್ಕೊಳ್ತೀರಾ ಅವ್ರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾಗಳಲ್ಲಿ? ನನಗೆ ಮಾಣಿಕ್ಯ ಇಷ್ಟ ಸರ್. ಮಾಣಿಕ್ಯದಲ್ಲಿ ಯಾವ ಕ್ಯಾರೆಕ್ಟರ್ ಮಾಡ್ತೀರಾ? ವರಲಕ್ಷ್ಮಿ ಮ್ಯಾಮ್ ಲೈಕ್ ಮಾಡಿದಾರಲ್ಲ ಆ ಕ್ಯಾರೆಕ್ಟರ್. ತೆಲುಗಲ್ಲಿ ಪ್ರಭಾಸ್ ಅವರೊಟ್ಟಿಗೆ ಅನುಷ್ಕಾ ಶೆಟ್ಟಿ ಅವ್ರು ಮಾಡಿರೋಂಥ ಕ್ಯಾರೆಕ್ಟರ್ ಇಷ್ಟ ನಿಮಗೆ? ಹೌದು. ಎಸ್, ಈ ಸಾಕ್ಷಿ ಅಗ್ನಿಯ ಬದುಕಲ್ಲಿ ಏನೆಲ್ಲ ಬದಲಾವಣೆ ತರ್ತಾರೆ? ತುಂಬ ಬದಲಾವಣೆ ಆಗುತ್ತೆ ಆ್ಯಕ್ಚುಲಿ. ಅಗ್ನಿ ಲೈಫಲ್ಲಿ ಸಾಕ್ಷಿ ಎಂಟ್ರ್ ಆದಮೇಲಿಂದ ಅದು ನೀವೇ ನೋಡ್ತೀರಾ ಅಗ್ನಿ ಸಾಕ್ಷಿಲಿ. ಎಸ್ ಮ್ಯಾಮ್, ಫೈನಲ್ ಆಗಿ ಈ ಬಿಗ್ ಬಾಸ್ ಅನ್ನುವಂಥದ್ದು ಸಾಕಷ್ಟು ಈಗ ಇನ್ನೇನು 3 ತಿಂಗಳಿಗೇ ಶುರುವಾಗುತ್ತೆ. ಈಗಾಗಲೇ ಒಂದಷ್ಟು ಕಂಟೆಸ್ಟೆಂಟ್ಸ್ ಹೆಸರು ಕೂಡ ತಳಕಾಗ್ತಿರೋವಂಥದ್ದು. ಸೊ ಬಿಗ್ ಬಾಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಸರ್, ನೀವೆಲ್ಲರೂ ಎಷ್ಟು ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀರೋ ಅಷ್ಟೇ ಎಕ್ಸೈಟ್ಮೆಂಟಿಂದ ನಾನು ಕಾಯ್ತಾ ಇದ್ದೀನಿ. ಬಿಕಾಸ್ ಆ್ಯಸ್ ಯು ನೋ, ನಾನು ಕಾಯ್ತಾ ಇರ್ತೀನಿ ಸುದೀಪ್ ಸರ್ ನೋಡೋಕ್ಕೆ, ಬಿಗ್ ಬಾಸ್ ನೋಡೋಕ್ಕೆ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಅದು ಈ ಸಾರಿ ತುಂಬ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ನಾನು ವೆಯ್ಟ್ ಮಾಡ್ತಿದ್ದೀನಿ. ಫೈನಲಿ ಕನ್ನಡಿಗರಿಗಾಗಿರ್ಬೋದು, ನಿಮ್ಮ ಫ್ಯಾನ್ಸ್ಗಾಗಿರ್ಬೋದು ಏನು ಹೇಳ್ತೀರಾ ಅಂತ? ಸೊ ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂದರೆ, ಅಗ್ನಿ ಸಾಕ್ಷಿ ಇದೆ 2ನೇ ತಾರೀಕಿಂದ ಸಂಜೆ 7 ಗಂಟೆಗೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ಅಗ್ನಿ ಸಾಕ್ಷಿ ಸೀರಿಯಲ್ ನಟಿಯ ವರ್ಷಿಣಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.